ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ನಿಮ್ಮ ಸ್ಕೂಲಲ್ಲಿ ಈ ಫಸ್ಟ್ ಪ್ರೋಸ್ ಆಗಿರುವ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಪ್ರೋಸ್ ಆಗಿರುವ ಹೀರೋನ ಮುಗಿಸಿರ್ತಾರೆ ಅಂತ ಅನ್ಕೊತೀನಿ. ಸೊ ಈ ಒಂದು ಹೀರೋ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರೋಸು. ಎಕ್ಸಾಮ್ಗೆ ಇದು 3 ಮಾರ್ಕ್ ಕ್ವಶನ್ ಒಂದು ಬಂದೇ ಬರುತ್ತೆ. ಸೊ ಈ ಒಂದು ಪ್ರೋಸ್ನ ನೀವು ಮಾಸ್ಟರ್ ಮಾಡ್ಕೋಬೇಕು. ಸೊ ಈ ವಿಡಿಯೋಲಿ ನಾನು ಏನು ಮಾಡ್ತೀನಿ, ನಿಮಗೋಸ್ಕರ ಒಂದು 10 ಟಾಪ್ MCQ ಕ್ವೆಶನ್ಸ್ನ ತೊಗೊಬಂದಿದ್ದೀನಿ. ಸೊ ಈ ಒಂದು 10 ಟಾಪ್ MCQಸ್ನ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಮತ್ತು ಈ ಒಂದು ಹೀರೋನ ಇನ್ನೂ ಹೆಚ್ಚು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ಒಂದು ಕ್ವಿಜ್ನ ಕಂಡಕ್ಟ್ ಮಾಡ್ತೀನಿ. ಓಕೆ, ಸೊ ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಾ ಅಂತ ನೋಡ್ತೀನಿ. ಸೊ ಒಂದು ವೇಳೆ ನೀವು ಕೂಡ ಈ ಒಂದು ಹೀರೋನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿದ್ದೀರಿ, ನಾನು ಕೇಳುವ MCQ ಕ್ವೆಶ್ಚನ್ಸ್, ಈ ಕ್ಲಾಸಲ್ಲಿ ಕೇಳುವ MCQ ಕ್ವೆಶ್ಚನ್ಸ್ನ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ್ದೀರಿ, 10 ಔಟ್ ಆಫ್ 10 ಬಂದಿದೆ ಅಂತ ಅನ್ಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ 10 ಔಟ್ ಆಫ್ 10 ಅಂತ ನೀವು ಟೈಪ್ ಮಾಡಿ ಇಟ್ಟಿರಿ. ಅದನ್ನು ನಾನು ನೋಡಿಬಿಟ್ಟು ಚೆಕ್ ಮಾಡ್ತೀನಿ. ಓಕೆ, ಸೊ ಬನ್ನಿ, ಸಮಯ ವ್ಯರ್ಥ ಮಾಡಿದೆ, ಈ ಒಂದು ಹೀರೋನ ಶುರು ಮಾಡೋಣ. ಸೊ ಹಿಯರ್ ಇಸ್ ದ ಫಸ್ಟ್ MCQ ಕ್ವೆಶ್ಚನ್. ವಾಟ್ ಡಿಡ್ ಸ್ವಾಮಿ ಯೂಸ್ ಆಸ್ ಅ ಮಾರ್ಟಲ್ ವೆಪನ್? ಸೊ ಸ್ವಾಮಿ ಮಾರ್ಟಲ್ ವೆಪನ್ ಆಗಿ ಏನನ್ನ ಯೂಸ್ ಮಾಡ್ದ? ವೆಪನ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ಒಂದು ಟೂಲು ಟು ಫೈಟ್ ಪೀಪಲ್. ಸೊ ಆ ಒಂದು ಟೂಲ್ ಆಗಿ ಏನು ಅವ್ನು ಯೂಸ್ ಮಾಡ್ದ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಹಿಯರ್ ಆರ್ ದಿ ಆಪ್ಷನ್ಸ್: ಹಿಸ್ ಟೀತ್, ಅ ಸ್ಟಿಕ್, ಅ ಹೆವಿ ಬುಕ್, ಅ ಸ್ಟೋನ್ಸ್. ಓಕೆ, ಸೊ ಆನ್ಸರು ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ ಟೈಪ್ ಮಾಡಿಟ್ಟಿರಿ. ಸೊ ಲೆಟ್ ಮಿ ಗಿವ್ ಯು ದ ಆನ್ಸರ್. ದಿ ಆನ್ಸರ್ ಇಸ್ ಹಿಸ್ ಟೀತ್. ಏನು ಮಾಡ್ದ, ಆ ಒಂದು ಬರ್ಗ್ಲರ್ ನಾವು ಹಿಡಿಬೇಕಾದ್ರೆ ಅವ್ನು ಏನನ್ನ ಯೂಸ್ ಮಾಡ್ದ, ಅವನು ಟೀತ್ನ ಯೂಸ್ ಮಾಡಿ ಅದನ್ನು ಒಂದು ವೆಪನ್ ಥರನೇ ಅವನು ಯೂಸ್ ಮಾಡಿಬಿಟ್ಟ. ಓಕೆ, ಸೊ ಅಷ್ಟೊಂದು ಬ್ರೇವರಿ ಇತ್ತು ಅವನ ಹತ್ರ. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಕರೇಜ್ ಇಸ್ ಎವ್ರಿಥಿಂಗ್. ಏನೋ ಕರೇಜ್ ಇಸ್ ಎವ್ರಿಥಿಂಗ್, ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಓಕೆ, ಸೊ ಕರೇಜೇ ಎಲ್ಲಾನೇ. ಸೊ ಸ್ಟ್ರೆಂತು ಏಜು ಎಲ್ಲ ಏನಿಲ್ಲ, ಇಂಪಾರ್ಟೆಂಟ್ ಇಲ್ಲ, ನಮಗೆ ಕರೇಜ್ ಇದ್ದರೆ ಸಾಕು. ಸೊ ಇದು ಯಾರು ಮಾಡಿರುವ ಸ್ಟೇಟ್ಮೆಂಟು, ಈ ರಿಮಾರ್ಕ್ ಯಾರು ಕೊಟ್ಟಿರೋದು ಅಂತ ನೋಡೋಣ. ಸೊ ಎಸ್, ಹಿಯರ್ ಆರ್ ದಿ ಆಪ್ಷನ್ಸ್: ಸ್ವಾಮಿ, ಗ್ರಾನಿ, ಇನ್ಸ್ಪೆಕ್ಟರ್, ಸ್ವಾಮಿಸ್ ಫಾದರ್. ಓಕೆ, ಸೊ ಒಂದು ವೇಳೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ನ ಟೈಪ್ ಮಾಡಿ. ಸೊ ಹಿಯರ್ ಐ ಆಮ್ ಗಿವಿಂಗ್ ದಿ ಆನ್ಸರ್. ಆನ್ಸರ್ ಇಸ್ ಆಪ್ಷನ್ ಡಿ, ಸ್ವಾಮಿಸ್ ಫಾದರ್. ಓಕೆ, ಸೊ ಯಾ ಸ್ಟೂಡೆಂಟ್, ಇದು ಲೆಸನ್ ಪ್ರಕಾರ ನೋಡಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಈ ಸ್ಟೇಟ್ಮೆಂಟ್ನ ಕೂಡ ನಾವು ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಸ್ಟೇಟ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗು ಈ ಒಂದು ಹೀರೋಲ್ಲಿ ಕೂಡ ಹೆಚ್ಚಾಗುತ್ತೆ. ಓಕೆ, ಸೊ ಲೆಟ್ಸ್ ಗೋ ಫಾರ್ವರ್ಡ್. ಆಸ್ ದ ನೈಟ್ ಅಡ್ವಾನ್ಸ್ಡ್, ಸ್ವಾಮಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್. ಓಕೆ, ಸೊ ಈಗ ವೆರಿ ವೆರಿ ಇಂಪಾರ್ಟೆಂಟು ನಮ್ಮ ಸ್ಟೋರಿಯಲ್ಲಿ ಬರುವ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನು. ಸೊ ಅವ್ನು ಬಂದು ಒಬ್ಬನೇ ಮಲ್ಕೋಬೇಕಾದ್ರೆ ಅವ್ನು ಏನು ಸ್ಟೋರೀಸ್ನ ಅವ್ನು ನೆನ್ಪು ಮಾಡ್ಕೊಂಡ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಹಿಯರ್ ಆರ್ ದಿ ಆಪ್ಷನ್ಸ್: ಅಡ್ವೆಂಚರ್, ಟೈಗರ್, ಡೆವಿಲ್ಸ್ ಆ್ಯಂಡ್ ಗೋಸ್ಟ್, ಕ್ರಿಕೆಟ್ ಮ್ಯಾಚ್. ಸೊ ಏನು ನೆನಪು ಬಂತು, ಏನು ಸ್ಟೋರೀಸ್ ಅವ್ನಿಗೆ ನೆನಪು ಬಂತು ಅಂತ ಕ್ವೆಶ್ಚನು. ಸೊ ಆನ್ಸರ್ನ ನೋಡೋಣ. ಆನ್ಸರ್ ಇಸ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್. ಸೊ ಏನು ಸ್ಟೋರಿನ ಅವ್ನು ನೆನಪು ಮಾಡ್ಕೊಂಡ ಒಬ್ಬನೇ ಮಲ್ಗಿರ್ಬೇಕಾದ್ರೆ? ಸೊ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಬಗ್ಗೆ ಅವನು ನೆನಪು ಮಾಡ್ಕೊಂಡ. ಓಕೆ, ಸೊ ಹೋಗೋಣ ಮುಂದೆ. ಫೋರ್ತ್ ಕ್ವೆಶ್ಚನ್. ವಾಟ್ ಇಸ್ ದ ಫೋರ್ತ್ ಕ್ವೆಶ್ಚನ್? ಹೌ ಕುಡ್ ಅ ಬಾಯ್ ಫೈಟ್ ಅ ಟೈಗರ್? ದಿಸ್ ವಾಸ್ ಸೆಡ್ ಬೈ. ಸೊ ಒಂದು ಚಿಕ್ಕ ಹುಡುಗ ಹೆಂಗೆ ಟೈಗರ್ ಜೊತೆ ಜಗಳ ಮಾಡ್ತಾನೆ, ಸೊ ಟೈಗರ್ನ ಅವ್ನು ಹೆಂಗೆ ಡಿಫೆಂಡ್ ಮಾಡ್ತಾನೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಕ್ವೆಶ್ಚನು ಯಾರು ಮಾಡಿರುವ ರಿಮಾರ್ಕ್ ಅಂತ ಕ್ವೆಶ್ಚನ್ ಇದೆ. ಸೊ ಲೆಟ್ ಅಸ್ ಸಿ ದಿ ಆನ್ಸರ್ಸ್. ಎ, ಸ್ವಾಮಿಸ್ ಫಾದರ್; ಬಿ, ದ ಇನ್ಸ್ಪೆಕ್ಟರ್; ಸಿ, ಸ್ವಾಮಿ; ಡಿ, ಗ್ರಾನಿ. ಸೊ ಯಾರು ಮಾಡಿರುವ ಇದು ಸ್ಟೇಟ್ಮೆಂಟು? ಸೊ ನಿಮಗೆ ಆನ್ಸರ್ ಗೊತ್ತಿರುತ್ತೆ. ಆನ್ಸರ್ ಗೊತ್ತಿದ್ರೆ ಟೈಪ್ ಮಾಡಿಟ್ಟಿರಿ. ಸೊ ಲೆಟ್ ಮಿ ಲುಕ್ ಅಟ್ ದಿ ಆನ್ಸರ್. ಲೆಟ್ ಮಿ ಗಿವ್ ದಿ ಆನ್ಸರ್ ಫಾರ್ ಯು. ಆನ್ಸರ್ ಇಸ್ ಆಪ್ಷನ್ ಸಿ, ಸ್ವಾಮಿ. ಸೊ ಯಾರು ಮಾಡಿರುವ ಸ್ಟೇಟ್ಮೆಂಟ್ ಇದು? ಈ ರಿಮಾರ್ಕ್ ಯಾರು ಕೊಟ್ಟಿರೋದು? ಸ್ವಾಮಿ ಕೊಟ್ಟಿರುವ ರಿಮಾರ್ಕ್. ಓಕೆ, ಸ್ಟೋರಿಯಲ್ಲಿ ಈ ಒಂದು ಪೋರ್ಷನ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಸ್ವಾಮಿ ಮಾಡುವ ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್, ಅದರಲ್ಲಿ ಅದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಗೋ ಫಾರ್ವರ್ಡ್. ಫಿಫ್ತ್ ಕ್ವೆಶ್ಚನ್. ಸ್ವಾಮಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಆಫ್ ಸ್ಲೀಪಿಂಗ್ ಅಲೋನ್ ಬೈ ಟಾಕಿಂಗ್ ಅಬೌಟ್. ಸೊ ಅವರಪ್ಪ ಬಂದು ನೀನು ಒಬ್ಬನೇ ಮಲ್ಕೋಬೇಕಂತ ಒಂದು ಚಾಲೆಂಜ್ನ ಕೊಟ್ಟಿರ್ತಾರೆ. ಆ ಚಾಲೆಂಜಿಂದ ಎಸ್ಕೇಪ್ ಆಗೋಕ್ಕೆ ಅವ್ನು ಯಾವ್ದು ಬಗ್ಗೆ ಮಾತಾಡ್ದ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಹಿಯರ್ ಆರ್ ದ ಆಪ್ಷನ್ಸ್: ಹಿಸ್ ಸ್ಕೂಲ್ ಎಕ್ಸಾಮ್, ಅ ನ್ಯೂ ಕ್ರಿಕೆಟ್ ಕ್ಲಬ್, ಟೈಗರ್ ಸ್ಟೋರಿ, ಗ್ರಾನಿ. ಸೊ ಏನು ಬಗ್ಗೆ ಅವ್ನು ಮಾತಾಡ್ದ? ಆನ್ಸರ್ ಇಸ್ ಆಪ್ಷನ್ ಬಿ, ನ್ಯೂ ಕ್ರಿಕೆಟ್ ಕ್ಲಬ್. ಸೊ ಅವ್ನು ಕ್ರಿಕೆಟ್ ಕ್ಲಬ್ ಬಗ್ಗೆ ಮಾತಾಡಿ ಏನನ್ನ ಡೈವರ್ಟ್ ಮಾಡೋಕ್ಕೆ ಅವನು ಟ್ರೈ ಮಾಡ್ದ, ಈ ಒಂದು ಸಬ್ಜೆಕ್ಟಿಂದ ಅವನು ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ದ. ಓಕೆ ಸ್ಟೂಡೆಂಟ್ಸ್, ಸೊ ಆಲ್ಮೋಸ್ಟ್ 5 ಕ್ವೆಶ್ಚನ್ ನೋಡಿದ್ವಿ, ಹಾಫ್ ಆಫ್ ದ ಕ್ವೆಶ್ಚನ್ಸ್ ನೋಡಿದ್ವಿ. ಸೊ ಇಲ್ಲಿಗೆ ಒಂದು ಕ್ವೆಶ್ಚನು. ಸೊ ಎಷ್ಟು ಜನ 5 ಔಟ್ ಆಫ್ 5 ಎಷ್ಟು ಮಟ್ಟಿಗೆ ಸ್ಕೋರ್ ಮಾಡಿದ್ದೀರಾ? ಸ್ಕೋರ್ ಮಾಡಿದರೆ ವೆರಿ ಗುಡ್, 5 ಔಟ್ ಆಫ್ 5 ಸರ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನಾನು ಖಂಡಿತ ಅದನ್ನು ಚೆಕ್ ಮಾಡ್ತೀನಿ ನಿಮಗೋಸ್ಕರ. ಓಕೆ, ಸೊ ಮುಂದೆ ಹೋಗೋಣ ಸ್ಟೂಡೆಂಟ್ಸ್. ಸೊ ಸಿಕ್ಸ್ತ್ ಕ್ವೆಶ್ಚನ್. ವೆನ್ ಸ್ವಾಮಿ ವಾಸ್ ಇನ್ ದಿ ಆಫೀಸ್ ರೂಮ್, ವೇರ್ ಡಿಡ್ ಯು ಥಿಂಕ್ ವಾಸ್ ದ ಸೇಫೆಸ್ಟ್ ಪ್ಲೇಸ್ ಟು ಸ್ಲೀಪ್? ಸೊ ಅವ್ನು ಬಂದು ಆಫೀಸ್ ರೂಮಲ್ಲಿ ಇರಬೇಕಾದ್ರೆ ಎಲ್ಲಿ ಮಲ್ಕೊಂಡ್ರೆ ಅವನು ಸೇಫ್ ಆಗಿರ್ತಾನೆ ಅಂತ ಅನ್ಕೊಂಡ? ಸೊ ಹಿಯರ್ ಆರ್ ದ ಆಪ್ಷನ್ಸ್: ಆನ್ ದ ಟೇಬಲ್, ಬಿಹೈಂಡ್ ದ ಡೋರ್, ಅಂಡರ್ ದ ಬೆಂಚ್, ನಿಯರ್ ದ ವಿಂಡೋ. ಸೊ ಆನ್ಸರ್ ಏನು? ಆನ್ಸರ್ ಇಸ್ ಆಪ್ಷನ್ ಸಿ, ಅಂಡರ್ ದ ಬೆಂಚ್. ಅವ್ನು ಒಬ್ಬನೇ ಇರಬೇಕಾದ್ರೆ ಅವ್ನು ತುಂಬ ಭಯ ಆಯಿತು. ಅವ್ನೇನು ಮಾಡ್ಕೊಂಡ, ನಾ ಎಲ್ಲಾದರೂ ಸೇಫ್ ಆಗಿರ್ಬೇಕಂತ ಅವ್ನು ಯೋಚನೆ ಮಾಡ್ತಿದ್ದ. ಸೊ ಅವನೇನು ಅನ್ಕೊಂಡ, ಸೊ ಬೆಂಚ್ ಕೆಳಗಡೆ ನಾನು ಮಲ್ಕೊಂಡ್ರೆ ಏನಾಗ್ತೀನಿ, ನಾನು ಸೇಫ್ ಆಗಿರ್ತೀನಿ ಅಂತ ಏನು ಮಾಡ್ದ, ಬೆಂಚ್ ಕೆಳಗಡೆ ಮಲ್ಕೊಂಡ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬರುವ ಒಂದು
ಪೋರ್ಷನ್ ಸ್ಟೋರಿಯಲ್ಲಿ. ಸೊ ಪ್ಲೀಸ್ ಅದನ್ನ ರೀಕಾಲ್ ಮಾಡ್ಕೊಳ್ಳಿ. ಓಕೆ, ಸೊ 7th ಕ್ವೆಶ್ಚನ್ ಹೋಗೋಣ. ಟು ಸೇವ್ ಹಿಮ್ಸೆಲ್ಫ್ ಫ್ರಮ್ ದ ಮೂವಿಂಗ್ ಕ್ರೀಚರ್. ಓಕೆ, ಸೊ ಅವ್ನು ಬಂದು ಆ ಮೂವಿಂಗ್ ಕ್ರೀಚರ್ ಇಂದ ಅವನ್ನ ಸೇವ್ ಮಾಡಕ್ಕೆ ಸ್ವಾಮಿ ಯೂಸ್ ಇಸ್ ಟೀತ್ ಆನ್ ಇಟ್ ಲೈಕ್. ಸೊ ಅವ್ನು ಬಂದು ಅವ್ನ ಟೀತ್ನ ಹೆಂಗ್ ಯೂಸ್ ಮಾಡ್ದ, ಸೊ ಯಾವ ರೀತಿ ಅದನ್ನ ಯೂಸ್ ಮಾಡ್ದ. ಆಲ್ರೆಡಿ ಇದು ಒಂದು ಕ್ವೆಶ್ಚನು ಬೇರೆ ರೀತಿಯಲ್ಲಿ ನೋಡಿದ್ವಿ. ಸೊ ಇದಕ್ಕೆ ಆನ್ಸರ್ ನೀವು ಖಂಡಿತ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಎ ಶಾರ್ಪ್ ನೈಫ್, B mortal weapon, C small toy, D piece of wood. So answer is very easy. So answer is option B mortal weapon. So ನೋಡಿ ಅವನ ಹತ್ರ ಏನೋ ಟೂಲ್ಸ್ ಏನೂ ಇರಲಿಲ್ಲ, ಅವನ ಹತ್ರ ಏನೋ ಒಂದು ಸ್ಟಿಕ್ಕು ವುಡ್ ಪೀಸು ಎಸ್ಕೇಪ್ ಆಗೋಕ್ಕೆ ಏನೇ ಶಾರ್ಪ್ ವೆಪನ್ಸ್ ಇರಲಿಲ್ಲ. ಅವ್ನು ಏನು ಮಾಡ್ದ, ಅವನಲ್ಲಿ ಇರುವ ಆ ಒಂದು ಟೀತ್ನ ಅವನೇನು ಯೂಸ್ ಮಾಡ್ದ, ಒಂದು ಮಾರ್ಟಲ್ ವೆಪನ್ ಆಗಿ ಯೂಸ್ ಮಾಡಿಬಿಟ್ಟು ಏನು ಮಾಡ್ದ, ಆ ಬರ್ಗ್ಲರ್ನ ಹಿಡ್ದ ಅಂತ ನಾವು ನೋಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಲೆಟ್ಸ್ ಗೋ ಟು ದ 8th ಕ್ವೆಶ್ಚನ್. 8th ಕ್ವೆಶ್ಚನ್ ಏನು, ದ ಪರ್ಸನ್ ಸ್ವಾಮಿ ಬಿಟ್ ಇನ್ ದಿ ಆಫೀಸ್ ರೂಮ್ ಟರ್ನ್ಡ್ ಔಟ್ ಟು ಬಿ ಎ. ಸೊ ಈ ಒಂದು ಸ್ವಾಮಿ ಬಂದು ಒಂದು ಪರ್ಸನ್ನ ಹಿಡ್ದಲ್ಲ, ಆ ಪರ್ಸನ್ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆನ್ಸರ್ಸ್ ಆಪ್ಷನ್ಸ್ ಇದೆ. ಎ ಗೋಸ್ಟ್, ಬಿ ಸರ್ವೆಂಟ್, ಸಿ ಪೊಲೀಸ್ ಆಫೀಸರ್, ಡಿ ಬರ್ಗ್ಲರ್. ಸೊ ಯಾರು ಕೊನೆಗೆ ಯಾರು ಅದು ಪರ್ಸನು ಆ ದೆವ್ವ ಅಂತ ಅನ್ಕೊಂಡ್ಬಿಟ್ಟು ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಅವ್ನು ಜೋರಾಗಿ ಕಚ್ಬಿಡ್ತಾನಲ್ಲ, ಆ ಒಂದು ವ್ಯಕ್ತಿ ಯಾರಾಗಿದ್ರು ಅಂತ ನೋಡಬೇಕಾದ್ರೆ ಈ ಒಂದು ಬರ್ಗ್ಲರು. ಸೊ ಈ ಬರ್ಗ್ಲರ್ ಬಗ್ಗೆ ಹೇಳಬೇಕಾದ್ರೆ ಸ್ಟೂಡೆಂಟ್ಸ್ ನಿಮಗೆ ಸ್ಕೂಲಲ್ಲಿ ಕೂಡ ಪಾಠ ಮಾಡಿರ್ತಾರೆ. ಈ ಬರ್ಗ್ಲರ್ ಬಂದು ಹೊಸ ನಟೋರಿಯಸ್ ಥೀಫ್. ಬರ್ಗ್ಲರ್ ಅಂದರೆ ಏನು, ಒಬ್ಬ ಥೀಫ್, ಒಬ್ಬ ಕಲ್ಲ. ಇವನು ಬಂದು ಏನು ಮಾಡ್ತಿದ್ದ, ಪೊಲೀಸ್ ಕೂಡ ಇವನ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಏನು ಮಾಡ್ದ, ಈ ಒಂದು ಸ್ವಾಮಿ ಆ ಒಂದು ಅಷ್ಟು ನಟೋರಿಯಸ್ ಆಗಿರುವ ಬರ್ಗ್ಲರ್ನ ಅವನು ಹಿಡ್ದ ಅಂತ ನಾವು ಸ್ಟೋರಿಯಿಂದ ಓದ್ಕೊಳ್ತೀವಿ. ಓಕೆ, ಸೊ 9th ಕ್ವೆಶ್ಚನ್ಗೆ ಹೋಗೋಣ. ವೇರ್ ಡಿಡ್ ಸ್ವಾಮಿ ಯೂಶಲಿ ಸ್ಲೀಪ್ ಎವ್ರಿ ನೈಟ್. ಸೊ ಸ್ವಾಮಿ ಯಾರ ಜೊತೆಗೆ ಮಲ್ಗಿದ ಅಥವಾ ಎಲ್ಲಿ ಮಲ್ಗಿದ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಹಿಯರ್ ಇಸ್ ದ ಆಪ್ಷನ್ಸ್. ಇನ್ ದಿ ಹಾಲ್, ಆನ್ ದ ರೂಫ್, ಬಿಸೈಡ್ ಇಸ್ ಗ್ರಾನಿ, ಇನ್ ಇಸ್ ಓನ್ ರೂಮ್. ಸೊ ಅವನೇನು ಮಲ್ಗಿದ, ಅವ್ನ ಪ್ರಾಕ್ಟೀಸ್ ಏನಿತ್ತು, ಅವನು ಯಾವತ್ತಾದ್ರೂ ನೋಡಬೇಕಾದ್ರೆ ಅವನು ಯಾರ ಜೊತೆ ಮಲಗಿದ, ಅವನು ಅವ್ರ ಅಜ್ಜಿ ಜೊತೆಗೆ ಮಲಗಿದ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಬಿಸೈಡ್ ಹಿಸ್ ಗ್ರಾನಿ. ಓಕೆ ಸ್ಟೂಡೆಂಟ್ಸ್, ಸೊ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕ್ವೆಶ್ಚನ್. ಸೊ ಇಷ್ಟು ಮಟ್ಟಿಗೆ ನೀವು 9ಗೆ 9 ಸ್ಕೋರ್ ಮಾಡಿದರೆ ವಂಡರ್ಫುಲ್. ಅಟ್ಲೀಸ್ಟ್ 9ಗೆ 6 ಆದರೂ ಸ್ಕೋರ್ ಮಾಡಿದ್ರು ಕೂಡ ಇಟ್ಸ್ ಗುಡ್. ಬಟ್ ಐ ವಾಂಟ್ ಟು ಸಿ ಎಷ್ಟು ಸ್ಟೂಡೆಂಟ್ಸ್ 10 out of 10 ಸ್ಕೋರ್ ಮಾಡ್ತಾರೆ ಅಂತ. ಸೊ ಲೆಟ್ ಅಸ್ ಲುಕ್ ಅಟ್ ದ ಲಾಸ್ಟ್ ಕ್ವೆಶ್ಚನ್ ಆ್ಯಂಡ್ ಫಿನಿಶ್ ದಿಸ್ ಕ್ಲಾಸ್. ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ದಟ್ ದೇರ್ ಮೈಟ್ ಬಿ ಡ್ಯಾಶ್ ಬಿಹೈಂಡ್ ದ ಲಾ ಬುಕ್ಸ್ ಇನ್ ದಿ ಆಫೀಸ್. ಸೊ ಆ ಬುಕ್ಸ್ ಹಿಂದೆ ಏನಿರುತ್ತೆ ಅಂತ ಸ್ವಾಮಿ ಹೇಳಿದ. ಸೊ ಲೆಟ್ ಅಸ್ ಲುಕ್ ಅಟ್ ದಿ ಆಪ್ಷನ್ಸ್. ಎ ಸ್ಪೈಡರ್, ಬಿ ಸ್ಕಾರ್ಪಿಯನ್ಸ್, ಸಿ ಸ್ನೇಕ್, ಡಿ ಲಿಸರ್ಡ್. ಸೊ ಏನಿತ್ತು, ಸೊ ಆನ್ಸರ್ ಇಸ್ ಆಪ್ಷನ್ ಬಿ, ಸ್ಕಾರ್ಪಿಯನ್ಸ್. ಓಕೆ ಸ್ಟೂಡೆಂಟ್ಸ್, ಒಟ್ಟಿಗೆ 10 ಕ್ವೆಶ್ಚನ್ಸನ್ನು ನೋಡಿದ್ದೀವಿ. ಈ ಒಂದು 10 ಕ್ವೆಶ್ಚನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಬರುವ ಇಂಪಾರ್ಟೆಂಟ್ ಪೋರ್ಷನ್ಸು ನಿಮ್ಮ ಪ್ರೋಸಿಂದ. ಸೊ ಈ ಒಂದು ಪೂರ್ತಿ ಪ್ರೋಸ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾನು ಕೊಟ್ಟಿರುವ 10 MCQ ಪೋರ್ಷನ್ಸು ಸ್ಟೋರಿಗೆ ಲಿಂಕ್ ಆಗುತ್ತೆ. ಆ ರೀತಿ ನೀವೇನು ಮಾಡ್ಬೋದು, ಸ್ಟೋರಿನ ಕೂಡ ಪೂರ್ತಿ ಮೆಮರೈಸ್ ಮಾಡ್ಕೋಬಹುದು, ಸಮ್ಮರಿನ ಕೂಡ ಪೂರ್ತಿ ಮೆಮರೈಸ್ ಮಾಡ್ಕೋಬಹುದು. ಸೊ ಸ್ಟೂಡೆಂಟ್ಸ್, ವಾಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಹೀರೋನ ನೀವೇನು ಓದ್ಕೋಬೇಕು, ಸಮ್ಮರಿನ ಕಂಪ್ಲೀಟಾಗಿ ಓದ್ಕೋಬೇಕು. ಆ ಒಂದು ಸಮ್ಮರಿ ನಿಮಗೆ 3 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬೋರ್ಡ್ ಎಕ್ಸಾಮ್ಗೆ 3 ಮಾರ್ಕ್ ಕ್ವೆಶ್ಚನು ಹೀರೋಯಿಂದ ಒಂದು ಲಾಂಗ್ ಆನ್ಸರ್ ಬಂದೇ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಟು ನೋ ದ ಫುಲ್ ಸ್ಟೋರಿ. ಸೊ ಎಸ್, ಐ ಹೋಪ್ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ದ ಸ್ಟೋರಿ ಆ್ಯಂಡ್ ಈ MCQ ಕ್ವೆಶ್ಚನ್ಸು ಆ ಸ್ಟೋರಿನ ರೀಕಾಲ್ ಮಾಡೋಕ್ಕೂ ನಿಮಗೆ ಸಹಾಯ ಮಾಡಿರುತ್ತೆ ಅಂತ ಅನ್ಕೊತೀನಿ. ಸೊ ಲೈಕ್ ಐ ಸೆಡ್ ಅರ್ಲಿಯರ್, ಯಾರೆಲ್ಲ ಔಟ್ ಆಫ್ 4 ಸ್ಕೋರ್ ಮಾಡಿದ್ದೀರೋ ಕಾಮೆಂಟ್ ಸೆಕ್ಷನಲ್ಲಿ ಔಟ್ ಆಫ್ 4 ಸರ್ ಅಂತ ಅಥವಾ 10 out of 10 ಸರ್ ಅಂತ ಒಂದು ಫೈರ್ ಎಮೋಜಿ ಜೊತೆ, ಏನು ಎಮೋಜಿ, ಫೈರ್ ಎಮೋಜಿ ಜೊತೆ ಹಾಕಿರಿ. ಸೊ ನಾನು ಖಂಡಿತ ಅದನ್ನು ಚೆಕ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ರೀತಿ ವೀಡಿಯೋಸ್ ನಿಮಗೆ ಬೇಕಂತ ಮೆನ್ಷನ್ ಮಾಡಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.